ಜ್ಞಾನನೂ ಇರ್ತದೆ, ಪ್ರಪಂಚದ ಜ್ಞಾನನೂ ಇರ್ತದೆ. ಸಿದ್ಧಾರೂಢರು ವಿಚಾರ ಮಾಡಿದ್ರೆ ಹುಟ್ಟಿ 7 ವರ್ಷಕ್ಕೆ ಮನೆ ಬಿಟ್ಟು ಹೋದವರು ನೀವು ಸಂಸಾರ ಮಾಡಿ ನಿಮಗೆ ತಲೆ ಬೆಳಗಾಗ ನಿಮಗೆ ಸಂಸಾರದ ಜ್ಞಾನ ಇಲ್ಲ, ಇನ್ನೂ ನಿಮಗೆ ಜ್ಞಾನ ಇಲ್ಲ, ಏನು ಮಾಡಬೇಕು ಅನ್ನೋದು ಜ್ಞಾನ ಇಲ್ಲ. ಸಿದ್ಧಾರೂಢರು ಎಲ್ಲರೂ ಮಂದಿ ಕೊಳ್ಳಿಗೆ ಹಾರ ಹಾಕಕ್ಕೆ ಹಾರ ತೊಗೊಂಡ್ಬರ್ತೀರಂತ, ಹಾರ ಪುಡ್ಯ ಕಟ್ಕೊಂಡ್ಬರ್ತಾರಲ್ಲ, ಹಾರ ಕಟ್ಟು ಮೇಲೆ ಮತ್ತು ನೀವು ಬಂದು ಏನು ಮಾಡ್ತೀರಿ, ಪಟ ಪಟ ಬಿಸ್ತೀರಿ, ದಾರ ಒಗಿತೀರಿ, ಕಾಗದ ಒಗಿತೀರಿ, ಹಾರ ಹಾಕಿ ಪಾರ್ವತಿ ಪತಿ ಹಾರ ಅಂತ ಹೋಗ್ತೀರಿ. ಎಲ್ಲರೂ ಹೋಗಿ ನಾವು ಸಿದ್ಧಾರೂಢರು ಅವೆಲ್ಲ ಕಾಗದ ಒಳೆ ಮಾಡ್ತಾರಪ್ಪ, ಅವೆಲ್ಲ ದಾರ ಸುತ್ತೋದ್ಕೊಂಡಿರ್ತಾರೆ. ಯಪ್ಪ ಇವೆಲ್ಲ ದಾರ ಸುತ್ತೀರಿ, ಏನು ಕೆಲಸಕ್ಕೆ ಬರ್ತಾ ಕಾಗದ ತಮ್ಮ ಕೆಲಸಕ್ಕೆ ಯಾವುದೋ ಬರುವುದು ಅನ್ನೋದು ಎಲ್ಲೇ ಇಲ್ಲ ಜಗತ್ತಿನೊಳಗೆ. ಜಗತ್ತಿನೊಳಗೆ ಕೆಲಸಕ್ಕೆ ಬರೋಂಗಿಲ್ಲ ಅನ್ನೋದು ಯಾವುದೂ ಇಲ್ಲ. ಗುರುಗಳು ಒಬ್ಬ ಶಿಷ್ಯನಿಗೆ ಹೇಳಿದ್ರಂತ, ಜಗತ್ತಿನಾಗ ಯಾವುದೂ ಕೆಲಸಕ್ಕೆ ಬರಲಾರ ಸಾಮಾನು ತಗೊಂಬ ಅಂದ್ರಂತ. ಕೆಲಸಕ್ಕೆ ಬರಲಾರ ಸಾಮಾನು ಹುಡ್ಕೋತ ಅಂತ ಏನೋ ಸಿಗುವುದು, ದಾರಿ ನಡೆದಿದ್ದ ಕಾಲಾಗಿ ಹಳೆ ಬಿದ್ದದ, ಹೋಗ್ಕೋತ ಬಂದಿದ್ರು. ಆಮೇಲೆ ಈಗ ಎಲ್ಲಿ ಕೆಲಸಕ್ಕೆ ಬರ್ತಾವ ಅಂದಮ್ಮ, ಸುಮ್ಮನೆ ಮಂದಿ ಕಾಲು ಹೊಡಿತಾವ, ಮಂದಿ ಬಟ್ ಹಾಳು ಮಾಡ್ತಾವ, ದಾರೆ ಕುಂತಾವೆಲ್ಲರೂ ಹೊದ್ಕೋತೆ ಹೋಗ್ತಾರೆ, ಸುಮ್ಮನೆ ಇದು ಓದಿದೆಲ್ಲ ಅಂತ ಅಂದ್ರಂತವ್ರು. ಅವ ಕಲ್ಲು ಆ ಕೆಲಸಕ್ಕೆ ಬರೋದು ಕಲ್ಲು ಎತ್ತಗೆ ಹೋದಂತ, ಹುಷಾರಿ ಅಂತದು ಕಲ್ಲು. ನನಗೇನು ಕೆಲಸಕ್ಕೆ ಬರೋದಿಲ್ಲ, ಕೆಲಸಕ್ಕೆ ಬರಲಾರ ಸಾಮಾನು ಪರಮಾತ್ಮ ಮಾಡಿಲ್ಲ. ಪರಮಾತ್ಮ ಆಮ್ನಿ ಸೈಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್, ಸರ್ವಜ್ಞ ಅದನ್ನು ಪರಮ ಕೆಲಸಕ್ಕೆ ಬರಲಾದ ಯಾವುದು ಸಾಮಾನೇ ಇಲ್ಲ, ಜಗತ್ತಿನಾಗ ಎಲ್ಲ ಕೆಲಸಕ್ಕೆ ಬರ್ತಾವೆ. ಆ ಚೀಪ್ಗೆಲ್ಲ ಇದೇನು ಕೆಲಸಕ್ಕೆ ಬರೋಂಗಿಲ್ಲ ಅಂತ ಕೈ ಹತ್ತಕ್ಕೆ ಹುಷಾರಿ ಅಂತವ್ರು. ಮನೆ ಕಟ್ಬೇಕಾದ್ರೆ ಕಲ್ಲಿ ಚೀಪ್ಗಲ್ಲಿ ಇರ್ತಾವಿಲ್ಲ, ಇಲ್ಲಿ ಮನೆ ಕಟ್ಟಿದ್ರಿ ಯಾರೇ ಹೇಳಕ್ಕೆ ಚೀಪ್ಗಳು ಹಚ್ತಿಲ್ಲ ಅಷ್ಟೇ. ಅಚ್ಚಾ, ನಿಮ್ಗೇನು ಅಡಿಕೆ ಹೊಡಿಬೇಕಾದ್ರೆ ದೊಡ್ಡ ಕಲ್ ತರ್ತೀರಿ, ಚೀಪ್ಗಲ್ಲಿ ಹೊಡಿತೀರಿ, ಚೀಪ್ಗಲ್ಲೇ ಹೊಡಿತೀರಿ. ಜಗತ್ತಿನೊಳಗೆ ಅನುಪಯೋಗವಾದ ವಸ್ತು ಇಲ್ಲ. ಪರಮಾತ್ಮ ಹೆಂಗದನವ ಸರ್ವಜ್ಞ ಸರ್ವವಿತ್, ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಜಗ ಮಾಡ್ಯಾನ. ಮತ್ತು ಅದು ಕೆಲಸಕ್ಕೆ ಬರಂಗಿಲ್ಲ ಸಾಮಾನ ಅಂದ್ರೆ ಏನಪ್ಪ ಅಂದ್ರೆ ಪರಮಾತ್ಮ ಅಜ್ಞಾನಿ ಅಂತ ಅನ್ಬೇಕಾಗ್ತದೆ ಪುಣ್ಯಾತ್ಮರೇ. ಅದಕ್ಕೆ ಜಗತ್ತಿನೊಳಗೆ ಎಲ್ಲ ಸಾಮಾನು ಬರ್ತಾವೆ, ಉಪಯೋಗ ಮಾಡ್ಕೊಳ್ಳೋಕೆ ಬುದ್ಧಿ ಬೇಕು ಅಷ್ಟೇ. ಬುದ್ಧಿ ಇತ್ತು ಅಂದರೆ ಎಲ್ಲ ಉಪಯೋಗ ಮಾಡೋಕ್ಕೆ ಬರ್ತದೆ, ಬುದ್ಧಿ ಇಲ್ಲದ ಮನುಷ್ಯ ಏನು ಉಪಯೋಗ ಮಾಡ್ತಾನೆ? ಅದಕ್ಕೆ ಲಕ್ಷ್ಯ ಇಡಬೇಕು. ಜಗತ್ತಿನೊಳಗೆ ಮಹಾತ್ಮರು ಪರಮಾತ್ಮನ ಸ್ವರೂಪ ಇರತಕ್ಕಂಥವರು, ಅವರು ಏನೇನು ಮಾಡ್ಯಾರ ಅದಕ್ಕೊಂದು ಅರ್ಥ ಇರ್ತದೆ, ಹಾಗೆ ಏನೂ ಮಾಡೋಂಗಿಲ್ಲ, ಅರ್ಥ